ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 4 ಮೇ 2026ರಂದು ನಡೆಯುವಂಥ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರೆ, ಹಾಗೆ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಮಾರ್ಕ್ಸ್ನ ಹೆಚ್ಚು ಮಾಡ್ಕೊಳಕ್ಕೋಸ್ಕರ ಎಕ್ಸಾಮ್ನ ಬರೀತಿರೋ ಸೊ ಅವರಿಗೆಲ್ಲ ಈ ಒಂದು ಕ್ವಶನ್ ಪೇಪರ್ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಈ ಒಂದು ಕ್ವಶನ್ ಪೇಪರ್ನ ಓದ್ಕೊಂಡೋದ್ರೆ 100% ಪಾಸಿಂಗ್ ಮಾರ್ಕ್ಸ್ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದರಲ್ಲಿರುವಂಥ ಪ್ಯಾಟ್ರನ್ಸ್ ಆಗಿರ್ಬೋದು ಎಲ್ಲ ಸೇಮ್ ಆಸ್ ಇಟ್ ಇಸ್ ಹೇಗಿರುತ್ತೋ ಅದೇ ತರ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದ್ರೆ 10x1 ಅಂದ್ರೆ 10 MCQ ಕ್ವಶನ್ಸ್ಗಳಿರುತ್ತೆ. ಇದು ಪಾಠದ ಮೇಲೆ ಇರುತ್ತೆ. 10 MCQ ಕ್ವಶನ್ಸ್ಗಳು ಪಾಠ ಮತ್ತು ಪೋಯಮ್ ಮೇಲೆ ಇರುತ್ತೆ. ಸೊ ಪಾರ್ಟ್ ಎಲ್ಲಿ ನೋಡೋದಾದ್ರೆ ದ ವರ್ಡ್ ಗಿರೀಶ್ ಈಸ್ ಅಸೋಸಿಯೇಟೆಡ್ ವಿತ್ ರೋಮಿಯೋ ಅಂಡ್ ಜೂಲಿಯಟ್ ಅಂತ ಇದೆ. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಬಿ ಸನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ ಆನ್ಸರು. ನೆಕ್ಸ್ಟ್ ಚೂಸ್ ದ ರೈಟ್ ಸೀಕ್ವೆನ್ಸ್ ಇನ್ಸಿಡೆಂಟ್ ಆಫ್ ಆಸ್ ದೇ ಪ್ಲೇಸ್ ಇನ್ 2D ಅಂತ ಇದೆ. ಇದಕ್ಕೆ ಬಂದ್ಬಿಟ್ಟು ಆಪ್ಷನ್ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಾನು ಜಸ್ಟ್ ಆಪ್ಷನ್ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಇಂಟರ್ ಕ್ವಶನ್ಸ್ ನ ಓದ್ತಾ ಹೋದ್ರೆ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ದ ಮೈನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಐಸ್ ಅಂತ ಕೇಳಿದ್ರೆ ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಸಿ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರು. ಮ್ಯಾಚ್ ದ ಕಾಲಮ್ ಎ ವಿತ್ ದ ಕಾಲಮ್ ಬಿ, ಎರಡೂ ಕಾಲಮ್ನ ಮ್ಯಾಚ್ ಮಾಡಬೇಕು. ಪ್ಲೇಸ್ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್, ಯಾವ್ದು ಆಪ್ಷನ್ ಕರೆಕ್ಟ್ ಅಂತ ಚೂಸ್ ಮಾಡಬೇಕು. ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. A3 B2 C1 ಅನ್ನೋದು ಕರೆಕ್ಟ್ ಆಪ್ಷನ್ ಆಗಿದೆ. ಇನ್ ಫಿಫ್ತ್ ಕ್ವಶನ್ ನೋಡಿದ್ರೆ, ಇನ್ ದ ಸ್ಟೋರಿ ದ ಗಾರ್ಡನರ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ದ ವೆದರ್ ದ ಓಲ್ಡ್ ಮ್ಯಾನ್ ಅರಿವ್ ವಾಸ್ ಫಾರ್ ದ ಬೆಟರ್ ಫಾರ್ ದ ಹಾರ್ಸ್ ಅಂತ ವರ್ಸ್ ಅಂತ ಇದೆ. ಇದಕ್ಕೆ ಬಂದ್ಬಿಟ್ಟು ಆಪ್ಷನ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಫಿಫ್ತ್ ಒನ್ಗೆ ದ ಓನರ್ಸ್ ವೈಫ್ ಅಂತ ಇದೆಯಲ್ಲ, ಸೊ ಡಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ನಾನು ಜಸ್ಟ್ ಕ್ವಶನ್ ಓದ್ತಾ ಹೋಗಲ್ಲ, ಆನ್ಸರ್ನ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಇಲ್ಲಾಂದ್ರೆ ವಿಡಿಯೋ ಲೆಂತ್ ಅನ್ನೋದು, ನೀವು ಕ್ವಶನ್ನ ವಿಡಿಯೋ ಪಾಸ್ ಮಾಡಿಕೊಂಡು ಕ್ವಶನ್ನ ಓದಿ. ನೆಕ್ಸ್ಟ್ ಕ್ವಶನ್ ಸಿಕ್ಸ್ತ್ ಕ್ವಶನ್ಗೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸಿಕ್ಸ್ತ್ ಒನ್ಗೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀಡ್ ಹ್ಯಾಸ್ ಬೀನ್ ರಿಟರ್ನ್ ಬೈ ದ ಸ್ಪಿರಿಟ್ ಅಂತ ಇದೆಯಲ್ಲ, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿದ್ರೆ ಸೆವೆಂತ್ ಒನ್ ಕ್ವಶನ್ಗೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮೇಕಿಂಗ್ ಎ ಫೋನ್ ಕಾಲ್ ಅಂತ ಇದೆಯಲ್ಲ, ಸೊ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏಯ್ತ್ ಒನ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ರೆಫರೆನ್ಸ್ ಟು ದ ವೋಟರ್ ಇಂದ ಕರೆಕ್ಟ್ ಸ್ಟೇಟ್ಮೆಂಟ್ನ ನೀವು ಹೇಳಬೇಕಾಗುತ್ತೆ. ಇದಕ್ಕೆ ಬಂದ್ಬಿಟ್ಟು ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಇದಕ್ಕೆ ಕರೆಕ್ಟ್ ಆಪ್ಷನ್ ಸಿ ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಡ್ಯಾಶ್ ದ ಓನರ್ ರಮ್ ಸೈಕಲ್ಸ್ ಇನ್ ದ ವೇರ್ ಥ್ರಿಫ್ ಎ ವೇರ್ ಅಂತ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು ವೀಲ್ ಅಂತ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಡಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಡಿ ಆಪ್ಷನ್ನ ಬರೀಬೇಕಾಗುತ್ತೆ, ಡಿ ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ 10th ಒನ್ಗೆ ಯಾವ ಕ್ವಶನ್, 10th ಒನ್ಗೆ ಆನ್ಸರ್ ಬಂದ್ಬಿಟ್ಟು ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಬಿ ಆಪ್ಷನ್ನ ಬರಿಬೇಕಾಗಿರುತ್ತೆ. ಇಷ್ಟು MCQ 10 MCQ ಕ್ವಶನ್ಸ್ಗಳಿರುತ್ತೆ. MCQ ಕ್ವಶನ್ಸ್ನ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಯಾರು ಪಾಸ್ ಆಗಬೇಕಂತಿದ್ರೆ ತಪ್ಪಾಗಲಿ ಸರಿಯಾಗಲಿ ಅಟೆಂಡ್ ಅನ್ನೋದು ಮಾಡಲೇಬೇಕು, ಯಾಕಂದರೆ ಅದರಿಂದ ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫ್ರಮ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಬಿಲ್ಟ್ ಅಂತ ಕೊಟ್ಟಿದ್ದಾರೆ, ಬಿಲ್ಟ್ ಅನ್ನೋದು ಬರಿಬೇಕಾಗುತ್ತೆ. ನಿಮಗೆ ಇನ್ವೈಟ್ ಅಂತ ಇನ್ನೊಂದು ಕ್ವಶನಲ್ಲಿ ಇನ್ನೊಂದು ಸೆಂಟೆನ್ಸಲ್ಲಿ ಇನ್ವೈಟ್ ಅಂತ ಕೊಟ್ಟಿದ್ದಾರೆ, ಇನ್ವೈಟೆಡ್ ಅಂತ ಬರಿಬೇಕಾಗುತ್ತೆ. ಸೊ ಈ ಥರ ಈಗ 3x1 ಅಂದರೆ 3 ಮಾರ್ಕ್ಸಿಗೆ ಇರುತ್ತೆ. ಇದು 3 ಬ್ಲ್ಯಾಂಕ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಈಸಿ ಇರುತ್ತೆ ಇದು. ವರ್ಬ್ನ ಸೇರಿಸಿ ಬರೆಯೋದು, ಬಿಲ್ಡ್ ಇರೋದು ಬಿಲ್ಟ್ ಆಗುತ್ತೆ, ಇನ್ವೈಟೆಡ್ ಆಗುತ್ತೆ, ಈ ಥರ. ನೆಕ್ಸ್ಟ್ ಇದು ಫಿಲ್ ಇನ್ ದ ಬ್ಲ್ಯಾಂಕ್ನ ಫಿಲ್ ಮಾಡೋಕ್ಕಿರುತ್ತೆ. ಎಕ್ಸ್ಪ್ರೆಷನ್ನ ಗಿವನ್ ಬ್ರಾಕೆಟ್ಸ್, ಎಕ್ಸ್ಪ್ರೆಷನ್ಸ್ನ ಬ್ರಾಕೆಟ್ಸ್ಗೆ ಫಿಲ್ ಮಾಡಬೇಕಾಗುತ್ತೆ. 2x1 ಅಂದರೆ 2 ಕ್ವಶನ್ಸ್ ಇರುತ್ತೆ. ಎರಡನ್ನ ಫಿಲ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ನೇದಕ್ಕೆ ಗಿವ್ ಅಪ್ ಅನ್ನೋದು ಇಲ್ಲಿಗೆ ಗಿವ್ ಅಪ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇದಕ್ಕೆ ಫೇಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಜಸ್ಟ್ ಈ ಥರ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಅನ್ನೋದು ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ 5x1 ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಥರನೇ ಇರುತ್ತೆ. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರನೌನ್ಸ್ ಇನ್ ಸೈಡ್ ಎ ವಿತ್ ದ ನೌನ್ ಅಂತ ಇದೆ, ಸೈಡ್ ಬಿ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಿ ಅಂತ ಇದೆಯಲ್ಲ, ಹೀಗೆ ಬಂದ್ಬಿಟ್ಟು ಇದು ಡಾಕ್ಟರ್ ಅಂತ ಇದೆಯಲ್ಲ, ಸೊ ಸ್ಮಿತ್ ಅಂತ ಇದೆಯಲ್ಲ, ಗೋಲ್ಡ್ ಸ್ಮಿತ್ ಅಂತ ಅದು ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಹೀಗೆ ಇದು ಕರೆಕ್ಟು. ನೆಕ್ಸ್ಟ್ ಹಿಸ್ಗೆ ಬಂದ್ಬಿಟ್ಟು ಹೌಸ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಲಾಸ್ಟ್ ಒನ್ ಹೌಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಶೀಗೆ ಬಂದ್ಬಿಟ್ಟು ದ ಪುವರ್
ವುಮನ್ ಅಂತ ಇದೆಯಲ್ಲ ಅದು ಕರೆಕ್ಟ್ ಆಗಿರುತ್ತೆ. ಹೂ ಬಂದ್ಬಿಟ್ಟು ದ ಪುವರ್ ವುಮನ್ ಹಸ್ಬೆಂಡ್ ಅಂತ ಇದೆಯಲ್ಲ ಅದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ವಿಚ್ ಬಂದ್ಬಿಟ್ಟು ಎ ಸ್ಮಾಲ್ ಬಾಕ್ಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇದಿಷ್ಟು ಆನ್ಸರ್ ಬಂದ್ಬಿಟ್ಟು ಈ ಥರ ಇದಕ್ಕೆ ಬರಿಬೇಕಾಗಿರುತ್ತೆ. ಈ ಥರದ್ದು ಕ್ವಶನ್ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ 3x2 ಅಂದರೆ ಪಾರ್ಟ್ ಬಿ ಇಲ್ಲಿ ಬಂದ್ಬಿಟ್ಟು 3x2 ಅಂದರೆ 2 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸಾರಿ 3 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲಿ ನಿಮಗೆ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ, ನೀವು 2 ಕ್ವಶನ್ಸ್ನ ಯಾವ್ದಾರು ಅಟೆಂಡ್ ಮಾಡಬೇಕು. ಆನ್ ಚಿಲ್ಡ್ರನ್ ಅಥವಾ ರೋಮಿಯೋ ಜೂಲಿಯಟ್ 2 ಇಂಪಾರ್ಟೆಂಟು. ಸಮರಿನ ನೀವು ಕಲ್ತ್ಕೊಂಡು ಹೋದರೆ ಈಸಿಯಾಗಿ 2 ಕ್ವಶನ್ಗೆ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ 4x3 ಅಂತ ಇದೆ. ಸೊ 6 ಅಂದರೆ 4 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮಗೆ ಇಲ್ಲಿ 6 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವ್ದಾದ್ರು 4 ಕ್ವಶನ್ಗೆ ಅಟೆಂಡ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಇದರಲ್ಲಿ. ಸೊ ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ನೋಡ್ಕೊತ ಹೋಗಿ. ನೆಕ್ಸ್ಟ್ 3x4 ಅಂದರೆ 3 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲಿ 6 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು ಯಾವ್ದಾದ್ರು 3 ಕ್ವಶನ್ಸ್ನ ಅಟೆಂಡ್ ಮಾಡಲೇಬೇಕು. ಇದರಲ್ಲಿ 3 ಕ್ವಶನ್ಸ್ನ ಈಚ್ ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಯಾವ್ದಾದ್ರು 3 ಕ್ವಶನ್ಸ್ನ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಆ ಕ್ವಶನ್ಸ್ನ ಓದ್ಕೊಂಡು ಬಂದರೆ 2DR ಆಗಿರ್ಬೋದು, ವುಮನ್ ಆಗಿರ್ಬೋದು, ಆನ್ ಚಿಲ್ಡ್ರನ್ ಆಗಿರ್ಬೋದು, ಎಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಪಾರ್ಟ್ ಸಿ ಬಂದುಬಿಟ್ಟು 9x1 ಅಂದರೆ 9 ಕ್ವಶನ್ಸ್ಗಳಿರುತ್ತೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಕಂಪ್ಲೀಟ್ ಪ್ಯಾರಾಗ್ರಾಫ್ನ ಓದ್ಬಿಟ್ಟು ಆ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಅನ್ನೋದು ಇರುತ್ತೆ. ಈಸಿಯಾಗಿರುತ್ತೆ. ಇದೇ ಪ್ಯಾರಾಗ್ರಾಫ್ನ ಒಂದ್ಸತಿ ಓದಿ ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ನೆಕ್ಸ್ಟ್ ಅದನ್ನು ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರಲ್ಲ ಈ ಕ್ವಶನ್ಗೆ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಇದರಿಂದ ನಿಮಗೆ ಹೇಗೆ ಆನ್ಸರ್ನ ಹುಡ್ಕೋದು ಅನ್ನೋದು ಗೊತ್ತಾಗುತ್ತೆ. ಸೊ ಜಸ್ಟ್ ಒಂದು ಕ್ವಶನಿಂದ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 9x1 ಸೊ ನೀಟ್ ರೀಡ್ ದ ಫಾಲೋವಿಂಗ್ ಪೋಯಮ್ ಆನ್ಸರ್ ದ ಕ್ವಶನ್ ಅಂತ ಇದೆ. ಯಾವ್ದಾದ್ರು ಒಂದು ಪೋಯಮ್ನ ರೀಡ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ವಶನ್ ಕೊಟ್ಟಿರ್ತಾರೆ, ಆ ಕ್ವಶನ್ಗೆ ಆನ್ಸರ್ ಅನ್ನೋದು ಬರಿಬೇಕಾಗುತ್ತೆ. ಸೊ ಇದು ಕೂಡ ಈಸಿ ಇದೆ, ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಈ ಥರದ್ದು ಬರುತ್ತೆ. ಪ್ಯಾರಾಗ್ರಾಫ್ ಅಥವಾ ಕ್ವಶನ್ ಯಾವ್ದು ಪ್ಯಾರಾಗ್ರಾಫ್ನ ಓದ್ಬಿಟ್ಟು ಬರಿಬೋದು ಅಥವಾ ಪೋಯಮ್ನ ಓದ್ಬಿಟ್ಟು ಬರಿಬೋದು. 4x1 ರೀರೈಟ್ ದ ಡೈರೆಕ್ಟೆಡ್ ಅಂತ ಇರುತ್ತೆ, ರೀರೈಟ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಇದೇ ಕ್ವಶನ್ಸ್ನ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇವೆಲ್ಲ. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂದರೆ ಆ್ಯಂಡು, ಆರು, ನಾಟು ಯಾವುದು ಲಿಂಕ್ ಕರೆಕ್ಟ್ ಆಗುತ್ತೋ ಸೊ ಅದನ್ನು ಫಿಲ್ ಮಾಡಬೇಕು. ಸೊ ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಯಾವ್ದು ಫಿಲ್ ಮಾಡಬೇಕು ನಿಮಗೆ ಇದು ಟಾಸ್ಕ್ನ ಬಿಡ್ತಾ ಇದ್ದೀನಿ. ಸೊ ಇದನ್ನು ಫಿಲ್ ಮಾಡಿ. ಸೊ ಇದರಲ್ಲಿ ನಿಮಗೆ ಯಾವ್ದು ಫಿಲ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಆವಾಗ ನಿಮಗೆ ಹೇಗೆ ಇದನ್ನು ಈ ಒಂದು ಕ್ವಶನ್ಗೆ ಅಟೆಂಡ್ ಮಾಡೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ 2x1 ಅಂದರೆ 2 ಮಾರ್ಕ್ಸಿಂದ 2 ಕ್ವಶನ್ಸ್ನ ಬರಿಬೇಕಾಗುತ್ತೆ. ರೀರೈಟ್ ದ ಡೈರೆಕ್ಟೆಡ್ ಅಂತ ಇದು ಸೇಮ್ ಅದೇ ಥರ ಇರುತ್ತೆ. ಸೊ ಅದೇ ಥರ ಬರೆಯೋದು. ನೆಕ್ಸ್ಟು ಎರರ್ಸ್ನ ಕರೆಕ್ಟ್ ಮಾಡಬೇಕಾಗುತ್ತೆ. 2 ಸೆಂಟೆನ್ಸ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನು ರಾಂಗ್ ಇದೆ ಅದನ್ನು ಸರಿ ಮಾಡಿಬಿಟ್ಟು ಬರಿಬೇಕಾಗುತ್ತೆ. 2x1 ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ನ ಓದ್ಬಿಟ್ಟು ಇದಕ್ಕೆ ಬಂದುಬಿಟ್ಟು 4x½ ಅಂದರೆ 2 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 4 ಬಾಕ್ಸ್ನ ಫಿಲ್ ಮಾಡಬೇಕು. 1 2 ಇಲ್ಲಿ ಬಾಕ್ಸ್ ತೋರಿಸ್ತಾ ಇದೆಯಲ್ಲ, ಸೊ 1 ಬಾಕ್ಸಿಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಈ 4 ಬಾಕ್ಸ್ನ ಫಿಲ್ ಮಾಡಿದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಅನ್ನೋದು ತೊಗೋಬೋದು. ಸೊ ಇದು ಕೂಡ ಈಸಿ ಇದೆ, ಸೊ ಇಂಪಾರ್ಟೆಂಟ್ ಇದೆ. ಸೊ ಈ ಪ್ಯಾರಾಗ್ರಾಫ್ನ ಓದ್ಬಿಟ್ಟು ಈ ಬಾಕ್ಸ್ನ ಫಿಲ್ ಮಾಡಿದ್ರೆ ನಿಮಗೆ ಆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ರಿಪೋರ್ಟ್ ಫಾರ್ ದ ಫಾಲೋವಿಂಗ್ ಕನ್ವರ್ಷನ್ ಅಂದರೆ ಇದೊಂದು ಕನ್ವರ್ಷನ್ ಕೊಟ್ಟಿರ್ತಾರೆ, ಅದನ್ನು ನೀವು ಪ್ಯಾರಾಗ್ರಾಫಲ್ಲಿ ಏನಿಲ್ಲ ವಾಸ್ದು ದಟ್ಟು ದ ಆ್ಯಂಡು ಹಾಕಿಬಿಟ್ಟು ಒಂದು ಪ್ಯಾರಾಗ್ರಾಫ್ನ ಮಾಡಿದ್ರೆ ನಿಮಗೆ ಇದರಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂದರೆ ಡೈಲಾಗ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು. 3x1 ಮಾರ್ಕ್ಸು. ಇದು ಸ್ಟೂಡೆಂಟು ಒಂದು ಟೀಚರಿಂದ ಅವರೇ ಕಂಪ್ಲೀಟ್ ಮಾಡಿದ್ರೆ ಸ್ಟೂಡೆಂಟಿಂದ ಮಾತ್ರ ನೀವು ಬರಿಬೇಕಾಗುತ್ತೆ. ಗ್ರೀಟಿಂಗ್ ಹಲೋ ಮ್ಯಾಮ್ ಆ ಥರ ಬರೆದು ಫಿನಿಶ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ, ಯಾವ್ದು ಬೇಕಾದ್ರೂ ಬರೀಬೋದು. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಇವೆರಡು ಕ್ವಶನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಂಗ್ಲೀಷ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಆಗಿರುವ ಎಲ್ಲ ಕ್ವಶನ್ ಪೇಪರ್ನ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗೆ ಹಾಕ್ತಾ ಇರ್ತೀನಿ. ಸೊ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.